ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ಕಾರ ಸ್ನೇಹಿತರೆ. ಇಂದು ಈ ರೀಡಿಂಗ್ ನಿಮ್ಮ ಹೃದಯದಲ್ಲಿ ಇನ್ನೂ ಉಳಿದಿರುವ ಆ ವ್ಯಕ್ತಿಯ ಬಗ್ಗೆ. ಅವರು ನಿಮ್ಮನ್ನು ಬಿಟ್ಟು ಹೋದರು, ದೂರವಾದರು ಅಥವಾ ನಿಮ್ಮೊಂದಿಗೆ ಮಾತನಾಡುವುದನ್ನು ನಿಲ್ಲಿಸಿದರು. ಆದರೆ ನಿಜವಾಗಿಯೂ ಕಾರಣ ನೀವು ಅಂದುಕೊಂಡಂತೆಯೇ ಈ ರೀಡಿಂಗ್ ಸಾಮಾನ್ಯವಾಗಿದ್ದು ಎಲ್ಲರಿಗೂ ಒಂದೇ ರೀತಿ ಅನ್ವಯಿಸದಿರಬಹುದು. ನಿಮ್ಮ ಮನಸ್ಸಿಗೆ ಹೊಂದಿಕೊಂಡಿರುವುದನ್ನು ಮಾತ್ರ ಸ್ವೀಕರಿಸಿ. ಆ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋದದ್ದು ಪ್ರೀತಿ ಇಲ್ಲದ ಕಾರಣದಿಂದ ಅಲ್ಲ. ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಭಾವನೆಗಳು ಇನ್ನೂ ಉಳಿದಿವೆ. ಆದರೆ ಅವರು ತಮ್ಮ ನಿಜವಾದ ಭಾವನೆಗಳನ್ನು ಮರೆಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಅವರ ಜೀವನದಲ್ಲಿ ಕೆಲವು ಒತ್ತಡಗಳು, ಕುಟುಂಬದ ಸಮಸ್ಯೆಗಳು, ಹಣಕಾಸಿನ ಚಿಂತೆಗಳು ಅಥವಾ ಭವಿಷ್ಯದ ಬಗ್ಗೆ ಇರುವ ಭಯಗಳು ಕಾಣಿಸುತ್ತಿವೆ. ಇವುಗಳ ಕಾರಣದಿಂದ ಅವರು ನಿಮ್ಮಿಂದ ದೂರ ಹೋಗುವ ನಿರ್ಧಾರ ಮಾಡಿದ್ದಾರೆ. ಅವರು ಏನು ಯೋಚಿಸುತ್ತಿದ್ದಾರೆ? ನಾನು ಅವರನ್ನು ಮಿಸ್ ಮಾಡುತ್ತಿದ್ದೇನೆ. ಅವರ ಜೊತೆ ಇದ್ದ ಸಮಯಗಳನ್ನು ಇನ್ನೂ ನೆನಪಾಗುತ್ತಿವೆ. ಮಾತನಾಡಬೇಕು ಅನಿಸುತ್ತಿದೆ. ಇಂತಹ ಆಲೋಚನೆಗಳು ಅವರ ಮನಸ್ಸಿನಲ್ಲಿ ಪದೇ ಪದೇ ಬರುತ್ತಿದೆ. ಈ ಕ್ಷಣ ಅವರ ಮನಸ್ಸಿನಲ್ಲಿ ನಿಮಗೆ ಹೇಳಬೇಕೆಂದಿರುವ ಸಂದೇಶ: ನಿನ್ನನ್ನು ಮರೆತಿಲ್ಲ. ನಿನ್ನ ಮೌಲ್ಯ ನನಗೆ ಈಗ ಅರ್ಥವಾಗುತ್ತಿದೆ. ನಾನು ಮಾಡಿದ ತಪ್ಪಿನ ಬಗ್ಗೆ ಯೋಚಿಸುತ್ತಿದ್ದೇನೆ. ಒಂದು ದಿನ ನಿನ್ನೊಂದಿಗೆ ಮಾತನಾಡುವ ಧೈರ್ಯ ಬರಬಹುದು. ಮುಂದೆ ಏನಾಗಬಹುದು? ಮುಂದಿನ ದಿನಗಳಲ್ಲಿ ಅವರಿಂದ ಒಂದು ಸಂದೇಶ, ಕರೆ ಅಥವಾ ಯಾವುದಾದರೂ ಸಂಪರ್ಕದ ಸಾಧ್ಯತೆ ಕಾಣುತ್ತಿದೆ. ಆದರೆ ಅದರ ಸಮಯ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು. ಈಗ ನಿಮ್ಮ ಕೆಲಸ ಅವರಿಗಾಗಿ ಕಾಯುವುದು ಅಲ್ಲ. ನಿಮ್ಮ ಸಂತೋಷ, ನಿಮ್ಮ ಕನಸುಗಳು ಮತ್ತು ನಿಮ್ಮ ಜೀವನದ ಮೇಲೆ ಗಮನ ಕೊಡಿ. ನಿಮ್ಮ ಬೆಳವಣಿಗೆಯೇ ಅವರಿಗೆ ದೊಡ್ಡ ಉತ್ತರವಾಗುತ್ತದೆ. ನೀವು ಪ್ರೀತಿಗೆ ಅರ್ಹರು. ನಿಮ್ಮ ಹೃದಯದ ಒಳ್ಳೆಯತನ ಒಂದು ದಿನ ಸರಿಯಾದ ವ್ಯಕ್ತಿಯ ಬಳಿ ತಲುಪುತ್ತದೆ. ಈ ರೀಡಿಂಗ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ.